ಅಬಾ ಬಾ ಬಾ ಗಿರ್ಜಾ, ಏನ್ ನಿನ್ ಮದ್ವಿನ ನಮ್ಮ ಮದ್ವಿನೇ? ಏನ್ ಚಂದ ಕಾಣಕತ್ತಿ ನೋಡ. ಹೌದಾ ಗಿರ್ಜಿ, ಬಾಳ ಮಸ್ತ್ ಕಾಣಕತ್ತಿ. ಈ ಅರ್ಬ್ಯಾಗಂತೂ ಗನ ಚಂದ ಕಾಣಕತ್ತಿ. ಅಯ್ಯೋ ಶಾಂತಕ್ಕ, ಈ ಅರ್ಬಿ ಮೊನ್ನೆ ನಮ್ಮಪ್ಪ ತಂದು ಕೊಟ್ಟಿದ್ದಲ್ಲನ, ಅದೇ ಅವ್ರು ಫಿಕ್ಸ್ ಆಗಿತ್ತಲ್ಲ ಹುಡುಗ, ಅವ್ರ ಜೊತೆ ಹೊರಗೆ ಹೋಗ್ಬೇಕಂದಾಗ ಈ ಅರ್ಬಿ ತಂದು ಕೊಟ್ಟಿದ್ದೆ. ಚೆನ್ನಾಗಿತ್ತಿನ? ಹೌದು, ನಾನು ಕೇಳ್ಬೇಕು ಅಂದ್ಕೊಂಡೆ. ಏನಾಗ್ತದ ಹೊರಗೆ ಹೋಗಿದ್ದೆಲ್ಲ? ಶಕುಂತ್ಲಕ್ಕ ಹೊರಗೆ ಹೋಗಿ ಅದನ್ನೆಲ್ಲ ಯಾಕೆ ಕೇಳ್ತಿರ್ ಬಿಡಿ, ಈಗ ನಂಗೆ ಯಾಕೆ ಹೇಳಕ್ಕೂ ಇಷ್ಟ ಇಲ್ಲ. ಏನನ್ನಂತೇಳಿ ಹೇಳಕ್ಕೆ ಇಷ್ಟ ಇಲ್ಲೇನವ ತಾಯಿ? ಏನು ಶಾಂತನಂತೆಲ್ಲ ಅಷ್ಟ ಹೇಳುದ? ಎಷ್ಟಾದ್ರೂ ನೀನು ಆಕಿ ಫ್ರೆಂಡ್ ಅಲ್ಲವ, ನಾವೆಲ್ಲ ಹೊರಗ್ನಾರ. ಹಂಗೇನಿಲ್ಲ ಶಕುಂತ್ಲಾ, ನಿನ್ನ ಹತ್ರ ಏನು ಹೇಳ್ಬಾರ್ದಂತ ಏನಿಲ್ಲ. ನಾನೇನು ಹಾಕಿನಂತೇಳಿ ಅಷ್ಟೇ ಅಂತಲ್ಲ, ಅಲ್ಲಿ ಹೋದಾಗ ನನ್ನ ಮನ್ಸಿಗೆ ಬೇಜಾರಾಗಿತ್ತ, ಅದಕ್ಕೆ ನೆನಪು ಮಾಡ್ಕೊಳಕ್ಕೆ ಇಷ್ಟ ಇದ್ದಿಲ್ಲ ಅಷ್ಟೇ. ಏನು ಎಂತ ಬೇಜಾರು? ಏನಾಗಿತ್ತು? ಏನಿಲ್ಲ, ಅವ್ರಿಗೂ ನನಗೂ ಸರಿ ಬರಲಿಲ್ಲ, ಮದ್ವೆ ಬೇಡ ಅಂತ ಹೇಳಿದೆ ನಾನು. ನೀನು ಅವ್ರಿಗೆ ಸರಿ ಬರಲಿಲ್ಲನ? ಅಲ್ಲ, ಅಷ್ಟೊಂದು ಶ್ರೀಮಂತರು, ಅಷ್ಟಕ್ಕೊಂದು ದುಡ್ಡೆಲ್ಲ ಐತಿ, ಅದು ಹೆಂಗೆ ಸರಿ ಬರಂಗಿಲ್ಲ? ಇನ್ನು ನೀನೇ ಅವ್ರಿಗೆ ಸರಿ ಬಂದಿರಕ್ಕಿಲ್ಲ. ಅದನ್ನೇ ಹೇಳಿದ್ದು, ಅವರು ಪೂರ್ತಿ ಇಂಗ್ಲೀಷ್ ಮಾತಾಡ್ತಾರ, ನನಗೆ ಇಂಗ್ಲೀಷ್ ಬರಂಗಿಲ್ಲ, ಅದು ಅವ್ರಿಗೆ ಇಷ್ಟ ಆಗ್ತಿಲ್ಲ. ಅವರಿಗೆ ಹುಡುಗಿ ಹೆಂಗಿರ್ಬೇಕಂದ್ರೆ ಭಾಳ ಇಂಗ್ಲೀಷ್ ಮಾತಾಡ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಏನೇನೋ ಆಸೆ. ನೋಡೋಕ್ಕೇನೋ ಚೆನ್ನಾಗದಿ ಅಂತಾರ, ಇಂಗ್ಲೀಷ್ ಬರಲ್ಲ ನಿಂಗೆ, ನಾನೇನು ಮಾಡಲಿ ಅಂತಾರೆ. ಅದಕ್ಕೆ ಹೇಳೋದು, ಕಲಿಬೇಕು, ಓದಬೇಕು ಅಂತೇಳಿ. ನೋಡು, ನಾ ಹೆಂಗೆ ಓದೀನಿ ಇಂಗ್ಲೀಷ್, ನಂಗೇನಪ್ಪ ಪಟ 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 ಅಂತ ಮಾತಾಡ್ತೀನಿ. ಅದೇ ನಮ್ಮ ಮಕ್ಕಳು ಮಾತಾಡೋಣ, ಒಂದು ಅಕ್ಷರ ಬರಂಗಿಲ್ಲ. ಸಣ್ಣಂದಿರ್ತಾ ಒಂದು ನಯ ಪೈಸೆ ಆಕಿಗೆ ವಿದ್ಯೆ ತಲಿಕತ್ತಿಲ್ಲ, ಗೊತ್ತೇನ? ಸಾಕು ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕಂತೀನಿ ನೋಡಿ ನೀನಾರ. ಹೌದು ಶಕುಂತ್ಲಾ, ನಿನ್ ಕೂದಲು ಸೇಸಲ್ಲ ಇದ್ದಿದ್ದೆ. ಹೇರ್ ಸೆಟ್ಟಿಂಗ್ ಮಾಡ್ತೀನಿ, ಎಕ್ಸ್ಟ್ರಾ ಹೇರ್, ಹಿಂಗೆಲ್ಲ ಹಿಂಗೆ ಪೂರ್ತಿ ಒಂದೊಂದೇ ಕೂದಲು ಹಿಡಿದು ಉದ್ದುದ್ದ ಕೂದಲು ಅವರು ಜಾಯಿಂಟ್ ಮಾಡ್ತಾರೆ. ಈ ಥರ ಅದ ನಮ್ಗೆ ಬೇಕನ್ನೋವರೆಗೂ ಅಲ್ಲೇ ಇರ್ತೈತಿ, ನಮ್ಗೆ ಯಾವತ್ತು ಬೇಡ ಅವತ್ತು ತೆಗಿಸ್ಬೋದು. ಅದು ಅದೇನು ವಿಕ್ತರ ಅಲ್ಲ, ನೀ ತಲೆ ತೊಳ್ಕೊಂಡ್ರು ಏನಾಗಲ್ಲ, ಅದು ಹಂಗಿರ್ತೈತೆ. ಅದು ತಲೆ ಬಾಚ್ಕೊಳಕ್ಕೂ ಏನೂ ಪ್ರಾಬ್ಲಮ್ ಇರಂಗಿಲ್ಲ, ಹಂಗಿರ್ತೈತಿ, ಗೊತ್ತೇನ? ಅಯ್ಯೋ, ನಿಂಗೆ ಅದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ಹೋಗ್ಲಿ ಬಿಡು. ಈಗ ಬಾಡಿಗೆ ಕೂದಲೂ ಬಂದವನು? ಏನು ಬಂದಿಲ್ಲ ಅಂತ ಕೇಳ. ನೀನು ನಮ್ಮಕ್ಕ ಇಬ್ಬರು ಹಳ್ಳಿ ಗುಗ್ಗು ಇದ್ದಂಗೆ ಅದಿರಿ, ಅದಕ್ಕೆ ನಿಮಗೆ ಏನು ಗೊತ್ತಿಲ್ಲ. ಏನು ಬಂದಿಲ್ಲ ಅಂತ ಕೇಳು, ಎಲ್ಲ ಬಂದಾವು. ನೈಲ್ ಉಗುರು, ಕೈಯಾಗಿರೋ ಉಗುರು ನೋಡಿದೀನಿ ಎಷ್ಟು ಉದ್ದಾಗ್ಯಾವನಂದ್ರೆ, ಎಷ್ಟು ಚೆನ್ನಾಗಿ ನೈಲ್ ಪಾಲಿಶ್ ಹಚ್ಚೀನಿ. ಇವೆಲ್ಲ ಏನು ರಿಯಲ್ ಉಗುರು ಅಂತ ತಿಳ್ಕೊಂಡು, ಇವೆಲ್ಲ ಆರ್ಟಿಫಿಷಿಯಲ್ ಉಗುರು ಕೂಡ ಸೆಟ್ಟಿಂಗ್ ಮಾಡ್ತಾರೆ, ಗೊತ್ತೇನ? ಅಯ್ಯೋ, ಹಿಂಗೆ ಪೂರ್ತಿ ನೈಲ್ ಆರ್ಟ್ ಅಂತಾರೆ ಅದಕ್ಕೆ. ಹಿಂಗೆ ಕೈ ಕೊಟ್ಟರೆ ಅವ್ರ ಕೈಯಾಗ ಪೂರ್ತಿ ಹ್ಯಾಂಡ್ ವಾಶ್ ಮಾಡಿ, ಪೆಡಿಕ್ಯೂರ್ ಎಲ್ಲ ಮೆನಿಕ್ಯೂರ್ ಅಂತ ಕೈಯೆಲ್ಲ ಕ್ಲೀನಾಗಿ ತೊಳೆದು ನೀಟ್ ಮಾಡಿ ಉಗುರು ಹಚ್ಚಿ ನೈಲ್ ಪಾಲಿಶ್ ಹಚ್ಚಿ ಕಳಿಸ್ತಾರೆ, ಗೊತ್ತಾ? ನಾನು ಮೆಹಂದಿ ಹಾಕಿಸ್ಕೊಂಬಂದಿನಿ, ನೋಡಿಲ್ಲ ಎಷ್ಟು ಚೆನ್ನಾಗಿತ್ತು ಡಿಸೈನ್. ನೋಡಿ, ನಮ್ಮಕ್ಕ ತಾನೇ ಹಾಕೊಂಡೈತೆ ಹುಚ್ಚರಂಗ. ಆಕಿ ಗಂಡ ಹೇಳ್ಯಾರ, ನಾನೆಲ್ಲ ಬ್ಯೂಟಿ ಪಾರ್ಲರ್ನವ್ರನ್ನ ಕರೆಸ್ತೀನಿ, ಅವರೇ ಹಾಕ್ತಾರೆ ಅಂತೇಳಿ. ಒಂದು ಕೈ ಹುಚ್ಚರಂಗೆ ತಾನೇ ಹಾಕೊಂಡೈತಿ. ಅಯ್ಯೋ, ನಂಗೆ ನೆನಪಿದ್ದಿದ್ದಿಲ್ಲ, ಹಾಕ್ಕೊಳತ್ತಿದ್ದೆ ಅಷ್ಟೊತ್ತಿಗೆ. ಮತ್ತೆ ನೀನು ಅಂದೆಲ್ಲ, ನೆನಪಿದ್ದಕ್ಕೆ ನೀನಾರು ಹೇಳ್ಬೇಕಾ? ಆಮೇಲೆ ಬಿಟ್ಟೆ ನಾನು. ಮೆಹಂದಿ ದಿನ ಅವ್ರು ಹಾಕ್ತಾರ, ಅದು ಹೆಂಗೆ ಮರಿತೀಯ ಏನೋ ದೇವರಿಗೆ ಗೊತ್ತು. ಇವತ್ತು ಬಳಿ ಶಾಸ್ತ್ರ, ಚಂದ ಕೈ ತುಂಬ ಬಳಿ ಹಿಡಿಸ್ಕೊ, ಮತ್ತೆ ಫ್ಯಾಷನ್ ಅಂತೇಳಿ ಅದನ್ನು ಬಿಟ್ಟಿಗಿಟ್ಟಿ. ಹೌದು ಗಿಜ್ಜ, ನೀ ಯಾವ್ದೋ ಕೆಲ್ಸಕ್ಕೆ ಹೊಂಟಿ ಅಂದಿದ್ರಲ್ಲ, ಯಾಕೆ ಹೋಗ್ಲಿಲ್ಲ ಕೆಲ್ಸಕ್ಕೆ? ಇಲ್ಲ, 10 ಗಂಟೆ ಅಷ್ಟೊತ್ತಿಗೆ ಹೋಗೋದು, ಈಗಿನೂ ಟೈಮ್ ಎಂಟಾಗೈತಲ್ಲ, ಅದಕ್ಕೆ ಇನ್ನೊಂದು ಅರ್ಧ ತಾಸು ಇರ್ತೇನೆ. ಇದ್ದು 9:30 ಅಂದ್ರೆ 9:30 ಬಸ್ಸಿಗೆ ಹೋಗ್ಬಿಡ್ತೀನಿ. ಇರೇ ಗಿರ್ಜಿ, ಇವತ್ತೊಂದಿನ ಎದಕ್ಕೆ ಸುಮ್ಮನೆ ಅವಸರ ಮಾಡ್ಕೊಂಡು ಹೋಗ್ತಿ? ಅವ್ವ ಶಾಂತಕ್ಕ, ನಿನ್ನಂಗೆ ನಾ ಆರಾಮಿಲ್ಲ. ಅರ್ಬಿ ಅಂಗಡಿಗೆ ಕೆಲ್ಸಕ್ಕೆ ಸೇರಿರೋದೇ ಈಗ ಹೊಸದಾಗಿ ಒಂದು 4-5 ದಿನ ಆತ. ಏನು ಅಡ್ವಾನ್ಸ್ ಬೇರೆ ಇಸ್ಕೋಬೇಕಂತ ಅದೇನು ಅವ್ರ ಹತ್ರ, ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ. ಅದ್ರಾಗ ನಾನು ಸೇರಿದ ತಕ್ಷಣ ಈಗಾಗಲೇ ಕೆಲ್ಸಕ್ಕೆ ಬಿಟ್ಟೆ ಅಂತಂದ್ರೆ ಬೇಡವಾ? ಇವ ಒಂದು ವಾರ 10 ಹೊಂಟಿರೋದು ಈ ಕೆಲ್ಸಕ್ಕೆ ಬಿಟ್ಟರೆ ಏನು ಅನ್ಕೊಳಂಗಿಲ್ಲ ಅವ್ರು ನಮ್ಮ ಬಗ್ಗೆ, ಅದಕ್ಕೆ ಬೇಡ, ನಾನು ಹೋಗ್ತೀನಿ ಕೆಲ್ಸಕ್ಕೆ. ಏನು ಒಮ್ಮೆ ಯಾವಾಗ ನಿನ್ನ ಮದ್ವೆ ಅಂದರೆ ಇವತ್ತಿನ್ನೂ ಎಷ್ಟು ಅರ್ಶನ, ಇವತ್ತು ಬಳಿ ಶಾಸ್ತ್ರ ಇವೆಲ್ಲ ಹಾಕವ, ಇದಾಗಲಿ ಆರಾಮ. ನಿನ್ನ ಮದ್ವೆ ನಾಳೆ ಎಂಗೇಜ್ಮೆಂಟ್, ನಾಡ್ದ ರಜಾ ಮಾಡ್ತೀನಪ್ಪ. ಅಲ್ಲ, ಈ ಮದ್ವೆ 3 ದಿನ ಮಾಡ್ತಾರವ, ಜಗ್ಗು ಬೇಜಾರ. ತಗ ಒಂದೇ ದಿನ ಮಾಡಿ ಮುಗಿಸಿದ್ರೆ ಆಗಲ್ಲನು? ಈ 3 ದಿನನೂ ದಸರಾ ಗೊಂಬಿಗತ್ತೆ ರೆಡಿಯಾಗಿ ಕುಂತ್ಬಿಡ್ಬೇಕು. ಏ ಕಬರ್ಗೇಡಿ, ಅತೀ ಪ್ಯಾಷನ್ ಮಾಡಕ್ಕೆ ಹೋಗ್ಬೇಡ. ಏನ ಮದುವೆ ಅಂದ್ರೆ ಹಂಗ. ಮತ್ತೆ ಈಗಿನ್ನೂ ಸಂಕ್ಷಿಪ್ತ 2 ದಿನದ ಮುಗಿಸ್ತಾರ, ಅವಾಗೆಲ್ಲ ಭಾಳ ಅವಾಗ ವಾರಗಟ್ಲೆ ಆದಂಗೆ ಆಕಿತ್ತು. ಬೀಗ್ರು ಬಿಜ್ರು ಬರೋರು, ಕಟ್ಕೊಂಡು ಬರೋರು, ಕೊಡೋರು, ಊರಾಗ ಹಂಚೋದು, ಏನ ಬಳಿ ಶಾಸ್ತ್ರ ಅಂತ, ಅರ್ಶಿನ ಶಾಸ್ತ್ರ ಅಂತ, ಮತ್ತು ಮೆಹಂದಿ ಶಾಸ್ತ್ರ ಅಂತ, ಏನ ಮತ್ತು ಇವು ಏನೋ ಗೌರಿ ಪೂಜೆ, ಆ ಪೂಜೆ ಈ ಪೂಜೆ, ಮನೆಯಾಗೆಲ್ಲ ದೇವ್ರ ದಿಂಡ್ರು ಮಾಡೋದು, ತುಸ 1-2. ಅಯ್ಯೋ, ಮನಿ ಗಿಜಿ 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 ಗದ್ಲ 5-6 ದಿನ ಗದ್ಲ ಹಿಡಿತಿತ್ತು, ಗೊತ್ತೈತೆ ನಿನಗೆ? 3 ದಿನಕ್ಕೆ ಹಿಂಗಂತಿ. ಸುಮ್ಮನೆ ನೇಮ ನಿತ್ಯ ಚಂದಾಗಿ ಪಾಲಿಸಿ, ಚಂದಾಗಿ ಪೂಜೆ ಮಾಡ್ಬೇಕು, ಚಂದಾಗಿ ಮದ್ವೆನೂ ಮಾಡ್ಬೇಕು. ಮುತ್ತೈದ ಹೆಣ್ಮಕ್ಳು ಹೊರಗೆ ಕುಂತಾರ, ಅವ್ರಿಗೆ ಚಾ ಕೊಡ್ತೀನಿ. ಬೆಳಗಾರರು ಬಂದಾಗ ಇಬ್ರು ಗುದ್ದಾಡ್ಕೊಂತ ನಿಂದ್ರಬೇಡ್ರ, ಅವ್ರಿದ್ರಿಗೆ ಇಬ್ರು ಹಸಿರು ಬಳೆ ಕೈ ತುಂಬ ಇಡಿಸ್ಕೊರಿ. ಏನ? ಆಯ್ತು ಅವ ಕೈ ತುಂಬ ಬಾಳಕವ. ಆಮೇಲೆ ನಾನು ಸೀರೆ ಮ್ಯಾಚಿಂಗ್ ಬಳಿ ತಂದೀನಿ, ಹಸಿರು ಬಳಿ ಇಟ್ಕೊಂಡು ಮದುವೆ ಮಾಡ್ಕೋಬೇಕಾ? ಅಯ್ಯೋ ಹುಡುಗಿ, ಮದುವೆ ಅಂದಿಂದ ಹಸಿರು ಬಳಿನ ಇಟ್ಕೋಬೇಕು. ನೀ ಮ್ಯಾಚಿಂಗ್ ಯಾವ್ಯಾವ ಬಣ್ಣದ ಬಳಿ ಇಟ್ಕೊಂಡ್ರೆ ನಡೆಯಂಗಿಲ್ಲ. ಇಲ್ಲಿ ಅದು ಎಂಥದ್ದು ರಿಸೆಪ್ಷನ್ ಅಂತಾರಲ್ಲ, ಆವಾಗ ಬೇಕಾದ್ರೆ ಇಟ್ಕೋ. ಅವಾಗೂ ಇಟ್ಕೋಬಾರ್ದು, ಬಳಿ ಇಟ್ಕೊಂಡಿದ್ದೆ ಮುತ್ತೈದ ಹೆಣ್ಮಕ್ಳು ತಿಂಗಳಾಗ ಮಟ್ಟ ತೆಗಿಬಾರ್ದು ಅಂತಾರೆ. ಅದವು ಅರ್ಶಿನ ಬಳಿ ಅವೆಲ್ಲ ಮದುವೆ ಮದುಮಕ್ಳು ಬಳಿ, ಗೊತ್ತೈತೇನ? ಏನು ಹೇಳ್ಬೇಕು ನಿನಗೆ?
ಮ್ಯಾಚಿಂಗ್ ಬಳಿ ನಿಂಗೆ ತೊಂಬ ಅಂತ ಯಾರಂದ್ರೆ. ಆಮೇಲೆ ಇನ್ನೊಂದು ತಿಳ್ಕೊ, ಮದ್ವಿಗೆ ಯಾವತ್ತು ಹಸಿರು ಬಳಿನೇ ಶ್ರೇಷ್ಠ. ಅದನ್ನ ಇಟ್ಕೊಂಡ್ರೆ ಮದುಮಗಳ ಕಳಿ ಬರ್ತೈತಿ ಮಕದಾಗ, ಗೊತ್ತೈತಿ? ಇಷ್ಟು ಚಂದ ಕಾಂತ ಕೈ, ಅಂದ ಚಂದ, ನೋಡಾಕ ಚಂದ, ಗೊತ್ತೈತಿ? ಹಸಿರು ಬಳಿ, ಬಂಗಾರ ಕಲರ್ ಬಿಲ್ವಾರ, ಎಷ್ಟು ಚಂದ ಕಾಣ್ತೈತಿ ಕೈ. ಈ ಡಿಸೈನ್ ಬಳಿ ಅಂತೀಯಲ್ಲ ನೀನು, ಇಂಥ ಸುಡ್ಗಾಡ ಆ ಕಲರ್ ಈ ಕಲರ್ ಬಳಿ ಎಲ್ಲ ತಂದು ಹಾಕೋತಿಯಲ್ಲ, ಇಷ್ಟು ಚಂದ ಕಾಣೋದಿಲ್ಲ ಕೈ. ಅದನ್ನ ತಿಳ್ಕೊ ಕಬರ್ಗೇಡಿ. ಹೌದು ಶಕುಂತ್ಲಾ, ನೀ ಬಳಿ ಇಟ್ಕೋ, ಹಸಿರು ಬಳಿನೇ ಇಟ್ಕೋ. ಕೈ ತುಂಬ ಆ ಕಡೆ 2 ಡಜನ್ ಈ ಕಡೆ 2 ಡಜನ್ ಇಟ್ಕೋ. ಅದನ್ನ ಬಿಟ್ಟು ಫ್ಯಾಷನ್ ಬಳಿ ಹಾಕೋಬೇಡ. ಹೂನ, ಅವು ಹೇಳ್ದಂಗೆ ಕೇಳಿ ಅದಕ್ಕೆ ಒದರ್ಸ್ತಿ. ನನಗೆ ಗೊತ್ತು ನಿನ್ನ ಹತ್ರ ಫ್ಯಾಷನ್ ಬಳಿ ಇಲ್ಲ ಅಂತೇಳಿ, ನಿಂಗೆ ಅಕ್ಕಿ ಹಾಕೊಂಡ್ಬಿಟ್ರೆ ಮತ್ತೆ ನನ್ನ ಕಡೆ ಇರಂಗಿಲ್ಲ ಅಂತೇಳಿ ಹೊಟ್ಟೆ ಕಿತ್ತು, ಹೌದಿಲ್ಲ? ಇಟ್ಕೋ ಹೋಗ, ಯಾವಾರ ಬಳಿ ಇಟ್ಕೋ, ನನಗೇನಾಗಬೇಕಾಗೈತಿ? ಏನೇ ಹೇಳಿದ್ರೆ ದಿಮಾಕ್ ಬಾಳ್ ನಿಂದ. ಯವ್ವ ಹೋಲ್ ಬಿಡವಾಕ, ಇಷ್ಟವನ್ನ ಮಾಡ್ಕೊಲಿ. ಯಾರಪ್ಪ ಇದ್ರಾಗ? ಶಕುಂತ್ಲಾ ಯಾರು, ಶಾಂತ ಯಾರು? ನನ್ ಮದ್ವಿ ಮಾಡ್ಕೊಳಕತ್ತಿರೋದು ಯಾರು? ಮಾವ, ನಾನು ಶಾಂತ, ಅಕ್ಕಿ ಶಕುಂತ್ಲಾ. ನೀ ಶಾಂತನ? ಅಡ್ಡಿ ಇಲ್ಲಪ್ಪ. ಕೂದ್ಲೇನಿದ್ ಇದಕ್ಕಿದ್ದಂಗೆ ಉದ್ದಾಗ್ಬಿಟ್ಟವು. ಈ ತರ ಫ್ಯಾಷನ್ ಜಡಿ ಹಾಕೊಂಡಿ, ತುರುಬಾ ಬೇತಲ್ಮಣಿ, ಅಬ್ಬಬ್ಬಬ್ಬ ಭಾರಿ ಗಿಜಿ ಗಿಜಿ ಕಾಣಕತ್ತಿ ಬಿಡ. ಹೆಂಗ್ ಕಾಣತ್ತೀನಿ ಮಮ್ಮ? ಮಸ್ತ್ ಕಾಣತ್ತೀನಿಲ್ಲ? ಅಲ್ಲ, ಪಾರ್ಲರಿಗೆ ನೋಡು, ಶಾಂತನ್ ಗಂಡ ಪಾರ್ಲರಿಗೆ ಮನೆಗೆ ಬಂದು ರೆಡಿ ಮಾಡಕ್ಕೆ ಹೇಳೋಣ. ನೀನು ಅದಿ ಇವತ್ತು ನೋಡು, ಅರ್ಶಿನ ಶಾಸ್ತ್ರ ಎಣ್ಣೆ ನೀರೆಲ್ಲ ಹಾಕ್ತಾರಂತೇಳಿ ಇವತ್ತು ಬಿಟ್ಟು ನಾಳೆ ಬರ್ತಾರ ಅವ್ರು ಬೆಳಗ್ಗೆ. ಇವತ್ತು ಬಳಿ ಎಲ್ಲ ಇಟ್ಕೋತಾಳೆ, ನಾಳೆ ಮಾಡ್ರನ್ನಾಗ ಎಷ್ಟು ಚಂದ ನೀಟಾಗಿ ರೆಡಿ ಮಾಡ್ತಾರ ಅವ್ರು. ಮಾಮ, ನಾನು ನೋಡಿದ್ರೆ ಹೋಗಿ ನಿನ್ನೆ ಪಾರ್ಲರ್ನಾಗ ಅಷ್ಟು ಚಂದ ಮಕ ಎಲ್ಲ ತಿಕ್ಕಿಸ್ಕೊಂಡು ಅಷ್ಟು ಚಂದ ಎಲ್ಲ ಹಚ್ಚಿಸ್ಕೊಂಡ್ ಬಂದೇನಿ, ಫೇಶಿಯಲ್ ಮಾಡಿಸ್ಕೊಂಡು. ನಮ್ಮ ಅದಳಲ್ಲಿ ಇವತ್ತು ಅರ್ಶಿನ ಶಾಸ್ತ್ರ ಅಂತೇಳಿ ಮುತ್ತೈದರೆಲ್ಲರೂ ಸೇರಿ ಜಗ್ಗಷ್ಟು ಆ ಕೊಬ್ಬರಿ ಎಣ್ಣೆ ಹಾಕಿ ಅರ್ಶಿನ ಎಲ್ಲ ಬಳೆದು ಸುಡು 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 ನೀರು ಹಾಕ್ಬಿಟ್ರು. ಅದು ಸೋಪ್ ಹಚ್ಕೊಳಕ್ಕೂ ಬಿಡುವಲ್ರು. ಇವು ಎಂತ ಹೆಣ್ಣು ಕೊಡ್ತಾಯವ್ವ ಇದು? ಸೋಪ್ ಹಚ್ಕೋಬಾರ್ದು, ಮದುಮಗಳ ಅರ್ಶಿನ ಮೈಗೆ ಹತ್ಬೇಕ ಬೇಡದ. ಅರ್ಶಿನ ನೀರು ಬಿದ್ದೈತಿ ಅಂದ್ರ ಅರ್ಶಿನ ಮೈಗೆ ಹತ್ಬೇಕು. ಸಬ್ಕಾರ ಹಚ್ಕೊಂಡು ಎಲ್ಲ ತೊಳ್ಕೊಂಡ್ಬಿಡೋದಲ್ಲ. ನಾಳೆ ಬೇಕಾದ್ರೆ ಎರ್ಕೋ, ಯಾರು ಬೇಡ ಅಂದ್ರೆ. ಇವತ್ತೊಂದಿನ ಸುಮ್ಮನಿರು. ಹೋತು ಎಲ್ಲ ಮೇಕಪ್ ಹೋತು. ಮಾಮ ನಾಳೆ ಬರಕ್ಕೆ ಹೇಳವ್ರಿಗೆ. ಯೋ, ನಾಳೆ ಇವನೇ ಕರ್ಸಾಕತ್ತಿಲ್ಲನ, ಅದ್ರಾಗೆ ನೀನು ಒಂದ್ ಸ್ವಲ್ಪ ಮಾಡಿಸ್ಕೊ. ಏನ್ ಅನ್ನಲ್ಲ ಅವ್ರೇನ್. ಪರ್ ಪರ್ಸನ್ ಇಷ್ಟು ರೊಕ್ಕ ಅಂತಿರ್ತೈತಿ. ಸುಮ್ಮನೆ ನನಗೂ ಅದ್ರಾಗೆ ಮಾಡಿಸ್ಕೊ ಅಂತಂದ್ರೆ ಅವರು ನನಗೊಟ್ಟು ಪೌಡ್ರ್ ಹಚ್ಚಿ ಪೇರಲಲ್ಲಿ ಹಚ್ಚಕ್ಕೆ ಅವ್ರು ಆಗ್ಬೇಕಾಗಿಲ್ಲ, ನಾನೇ ಹಚ್ಕೊಂತೀನಿ. ಅವ್ರು ಏನಾರು ಎಕ್ಸ್ಟ್ರಾ ನಂಗೆ ಮೇಕಪ್ ಮಾಡಿದ್ರೆ ಅದ್ರದ್ದು ರೊಕ್ಕ ಕೇಳ್ತಾರೆ. ನೀ ಗಂಡ ಆಗಿ ಮಾಮ ಆಗಿ ಮದುವೆ ಮಾಡ್ಕೊಳಕತ್ತಿ, ಅದ್ರದ್ದು ರೊಕ್ಕ ಕೊಡು. ಕೊಡನಂತ ನನ್ನ ಮುದ್ದಿನ ಸಸಿ ಕೊಡನ. ನಿನಗಿಂತ ಹೆಚ್ಚಿಂದ ಐತನ ನನ್ನ ಸಸಿ ಬಂಗಾರ ಗಿಟ್ಟಿ ಚಂದ ಕಾಣ್ಬೇಕಷ್ಟ. ನೋಡಿದೀನಿ ಎಷ್ಟು ದೃಷ್ಟಿಗೆವು, ಕೈ ಲಟ್ಕಿನ ಬಂದು ಹಂಗ. ಯಾರು ಬಿಟ್ಟಾರ ದೃಷ್ಟಿ? ನೀನ ಮಾವ. ಇವ್ರು ಬರ್ಲಿಲ್ಲ? ಇವ್ರ ಯಾಕೆ ಬರ್ಬೇಕು? ನಾನೇನ ಅಕ್ಕ ಮಾವಗ ಒಂದಿಟ್ಟು ಸಹಾಯ ಮಾಡುನ, ಏನಾರ ಇರ್ತಾವ ಕೆಲಸ ಅಂತ ಬಂದೆ ಮನೆನವ. ಅವ ಯಾಕೆ ಬರ್ತಾನ? ಅವ ಅವ್ರ ಮನ್ಯಾಗ ಇರ್ತಾನ. ಈಗ ಮದುಮಗಳಾಗಿ ನೀ ತಯಾರಾಗಿ ಪೊನ್ನೆ ಬೇಕಾದ್ರೆ ಮಾತಾಡ. ನಾಳೆ ಒಮ್ಮಿಂದ ಒಮ್ಮಕ್ಕ ಏನ ನಾಳೆ ಸೀದಾ ಕಾರ್ ಕಳಿಸ್ತಾನಂತ ನಿನ್ ಗಂಡ. ಅದ್ರೊಳಗೆ ಮದುಮಗಳು ಕುತ್ಕೊಂಡು ಇಬ್ರು ಮದುಮಕ್ಕಳು ಜುಮ್ ಅಂತ ಚೌಟ್ರಿಗೆ ಹೋಗ್ಬೇಕು. ಏನ ಆದ್ರೂ ಶಾಂತ ನೀನ್ ಪುಣ್ಯನ ಮಾಡಿ ಬಿಡ. ಯಾಕ್ರಿ ಗಿರ್ಜಕ್ಕರ? ನಾನು ಹಿಂದ್ ಕರ್ಮ ಮಾಡ್ಯಾಳ ಹಂಗಾರ? ಅಯ್ಯೋ, ಆಕಿನೂ ಪುಣ್ಯ ಮಾಡ್ಯಾಳ. ಹೋದ್ಮನ್ಯಾಗ ಅತ್ತಿ ಕಾಟಿಲ್ಲ, ಅಜ್ಜಿನ ಅತ್ತಿ. ಈಕೇನ್ ಇದ್ದಂಗ ಬಂತು, ಉಂಡಂಗ ಬಂತು, ತಿಂದಂಗ ಬಂತು, ಇದ್ದಂಗೆ ಬಂತು. ಯಾವ್ದಕ್ಕೂ ಹೇಳಂಗಲ್ಲ. ಅಜ್ಜಿ ಅಜ್ಜ ಜೀವ ಮಾಡ್ತಾರ. ಸಾದ್ರ ಮಾವ ಅಂದ್ರೆ ಸಾಕಿದ್ ನಾಯಿ ಇದ್ದಂಗ. ಸಾದ್ರ ಮಾವನು ಜೀವನ ಮಾಡ್ತಾನ. ಇದೇನ್ರಿ ಸುತ್ತಾಡಿಸಿ ನಮ್ಗೆ ನಾಯಿ ಅಂದ್ಬಿಟ್ರಲ್ಲ? ಹಂಗಲ್ಲ ಹೇಳಿದೆ. ಹೋಲ್ ಬಿಡ್ರಿ. ನಮ್ಮೂರಾಗ ನಿಮ್ಗೊಂದು ಗಂಡು ನೋಡ್ಲೇನ್ರಿ? ಮಸ್ತ್ ಅದಾವ ಗಂಡ. ನೀವು ಅಂದ್ರೆ ಹೇಳ್ರಿ, ಮದುವೆ ಮಾಡೇ ಬಿಡೋಣಂತೆ. ಬೇಡ್ರಿಪ್ಪ, ಸದ್ಯಕ್ಕೆ ಕೆಲ್ಸಕ್ಕೆ ಸೇರೇನಿ. ಈಗ ಆರಾಮ ಕೆಲಸ ಮಾಡ್ತೇನೆ. ನಾನು ಇನ್ನೂ ಕೆಲಸ ಅದಾವ್ರಿ, ಅದಕ್ಕೆ ಈಗ ಸದ್ಯಕ್ಕೆ ಮದುವೆ ಬೇಡ. ಹಂಗೆಲ್ಲ ಗೆಳತಾರ ಒಂದ ಕಡೆ ಹಾಕಿದ್ರಿ ನೋಡಂತವ್ರಿ. ಹಣೆ ಬರ ಇರ್ತೈತೆ, ಅಲ್ಲೇ ಬರ್ಬೇಕಲ್ಲ. ಹಣೆ ಬರ ಅಕಸ್ಮಾತ್ ಗೆಳತಿ ಕಡೆನೇ ನಾನು ಬರೋದಿತ್ತಂದ್ರೆ ಅಲ್ಲೇ ಮದುವೆ ಆದ್ರೂ ಆಗ್ಬೋದು. ಆಗ್ಲಿ ಬಿಡ್ರಿ. ನೋಡ್ರಿ ಅಕ್ಕ, ಬೆಳಗ್ಗೆಯವ್ರು ಬಂದಾರ ಬಾಗಲ್ಲಾಗ. ಅಯ್ಯೋ ಹುಡುಗ, ಸುಮ್ಮನೆ ಇದೆಯಲ್ಲ, ಮತ್ತೆ ಹೇಳ್ಬೇಕಿಲ್ಲ ನನಗೆ? ಏ ಅಕ್ಕ, ಚಾ ಕೊಟ್ಟೇನ ಅವ್ರಿಗೆ ಕುಡಿಯಾಕತ್ತಾರ. ನೀ ಏನಾರ ಇಲ್ಲಿ ತಯಾರಿ ಮಾಡ್ಕೊಳ್ಳೋದೈತನ ಹೇಳಾಕ್ ಬನ್ನಿ. ಬಡೆ ಬಂದವ ಹಂಗ ಮಾತಾಡ್ಕೊಂಡು ನಿಂತಿಯಲ್ಲ, ಮದ್ಮಗಳು ನೋಡಿ ಮೈ ಮರ್ತೇನ? ಮತ್ತೆ ಬೆಳಗ್ಯಾರ ಬಂದ್ರು ಬಳಿ ಪೂಜೆ ಮಾಡ್ಬೇಕು. ಎಷ್ಟು ಕೆಲಸ ಅದಾವಿನ್ನು. ಇವು ಅವ್ರಿಗೆ ಉಡಕ್ಕಿ ತುಂಬಕ್. ಸರಿಪ, ನನ್ ಕೆಲಸ ಬಾಳದವ್. ಅಂದಂಗ ಇಬ್ರು ಸೇರಿ ಬಳಿ ಪೂಜೆ ಮಾಡ್ರಿ. ಪೂಜೆ ಮಾಡಿಸ್ಕೊಂಡೆ ಮೊದಲು ಶಾಂತ ನೀ ಇಟ್ಕೋ, ಆಮೇಲೆ ಶಕುಂತ್ಲಾ ಇಡಿಸ್ಕೊತಾಳ. ಹಿರೇಮಗಳು, ಅದಕ್ಕೆ ನೀ ಮೊದಲು ಇಡಿಸ್ಕೊ. ಏನ ಚಂದಾಗಿ ನಮಸ್ಕಾರ ಮಾಡಿ ದೇವ್ರ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂಡು ಬಳಿ ಪೂಜೆ ಮಾಡಿ ಒಳ್ಳೆ ಮನಸ್ಸಿಂದ ಬಳಿ ಇಡಿಸ್ಕೊರಿ. ಹ್ಞೂ ಅವ್ವ.